ರಂಗಪುರದವರು ಭಾರಿ ನನಗೆ ಅಭಿಮಾನ ಇದೆ. ಅವರು ಭಾಳ ಜನ ನನಗೆ ಸ್ನೇಹಿತರಿದ್ದಾರೆ. ಮಂತ್ರಿ ಆಗ್ಬೇಕಂತ ಹೇಳಿ ಭಾಳ ಜನ ನನಗೆ ಫೋನ್ ಮಾಡಿದ್ದು ಬಿಟ್ಟರೆ ಅವ್ರನ್ನ ಹೋಗಿ ಪಕ್ಷಕ್ಕೆ ಬರ್ತೀನಿ ಅಂತ ಎಲ್ಲೂ ನಾನು ಹೇಳಿದ್ದೇಳಿ ದಾಖಲೆ ಇಲ್ಲ. ಅವರೇ ಪಾಪ ಹಿಂದೆ ಸಿದ್ದರಾಮಯ್ಯರ ಹತ್ರ ಭೇಟಿ ಮಾಡಿ ಹೋಗಿ ನಮ್ಮ ಪಕ್ಷ ಸೇರಕ್ಕೆ ಬಂದಿದ್ದು ವಾಪಸ್ ಬಂದವರು. ಪಾಪ ಅದೇ ಕನಸು ಕಾಣ್ತಾ ಇರಬೇಕೇನೋ, ಮತ್ತೇನೋ ಕಾಂಗ್ರೆಸ್ಗೆ ಹೋಗ್ಬೇಕಂತ ಅವ್ರು ಕನಸು ಕಾಣ್ತಾರೇನೋ. ನನಗೆ ಅಂತ ಅವಶ್ಯಕತೆನೇ ಇಲ್ಲಲ್ಲ. ಯಾಕೆ ಸರ್ಕಾರ ನಂದಿದೆ, ನಮ್ಮದೇ ಮುಖ್ಯಮಂತ್ರಿಗಳಿದ್ದಾರೆ, ಮಂತ್ರಿ ಆಗದೆ ಇರ್ಬೋದು. ಸರ್ಕಾರ ನಮ್ಮದಿದೆ. ಬಿ ಜೆ ಪಿಯಲ್ಲಿ 3 ಬಾಗಿಲಾಗಿದೆ. ಅವರದ್ದೇ ಅವ್ರ ಕಥೆನೇ ಬಗೆಹರಿದೋಗಿದೆ. ಮುಂದೆ ನಮ್ಮ ಮುಖ್ಯಮಂತ್ರಿಗಳು ಸಮರ್ಥವಾಗಿ ಆಡಳಿತ ನಡೆಸ್ತಾ ಇದ್ದಾರೆ. ಅಂಥದ್ರಲ್ಲಿ ನಾನು ಹೋಗಿ ಬಿ ಜೆ ಪಿ ಕಥ ತಟ್ಟಕ್ಕೆ ನನಗೆ ತಲೆ ಕೆಟ್ಟಿದೆ. ಅವನು ಯಾರೋ ಹೇಳ್ದ ಹುಚ್ಚ ಇರಬೇಕು. ಸಚಿವ ಸ್ಥಾನ ಕೈ ತಪ್ಪಲಿಕ್ಕೆ ಏನು ಕಾರಣ ಸರ್? ಇರುತ್ತೆ ನೋಡಿ, ರಾಷ್ಟ್ರೀಯ ಪಕ್ಷ ಇದು. ಸಾಮಾನ್ಯವಾಗಿ ನಾವೆಲ್ಲ ಕೇಳಿದ್ವಿ, ಬಹುಶಃ ನನಗೂ ಆಗುತ್ತೆ ಅಂತ ನಾವು ನಿರೀಕ್ಷೆಯಲ್ಲೇ ಇದ್ದೀವಿ. ಒಂದು ಕ್ಷೇತ್ರಕ್ಕಾಗಿ ಜಿಲ್ಲೆಗಾಗಿ ಹೋರಾಟ ಮಾಡಿದ್ದೀವಿ. ಬಿಟ್ಟರೆ ಅದು ಆಗಿಲ್ಲ ಅಂತೇಳಿ ನೋವಿಲ್ಲ ಅಂತೆಲ್ಲ, ಭಾಳ ನೋವಿದೆ, ಬೇಸರ ಇದೆ. ಹಾಗಾಗಿ ಸ್ವಲ್ಪ ದಿನ ಬರಲಿಲ್ಲ. ಇವಾಗ ಬಂದಿದ್ದೀನಿ. ನೀನು ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಬೇಕಾಗಿದೆ. ಅದರಿಂದ ಆ ಬೇಸರವನ್ನು ಹೊರಗಾಕಿ ಬಿಟ್ಟರೆ ನಮ್ಮ ಸರ್ಕಾರದ ಇದರಲ್ಲಿ ಯಾವುದೇ ತೊಂದರೆ ಆಗಬಾರ್ದು, ಮುಖ್ಯಮಂತ್ರಿಗಳಿಗೆ ತೊಂದರೆ ಆಗಬಾರ್ದು. ಮತ್ತು ಮುಂದಿನ 28ಕ್ಕೂ ಸಹ ಸರ್ಕಾರ ಬರಬೇಕು ಉದ್ದೇಶದಿಂದ ನಾ ಯಾವುದೂ ಗೊಂದಲವನ್ನು ಮಾಡಬಾರ್ದಂತೆ. ಸರ್, ಅವರು ಮಾಜಿ ಮುಖ್ಯಮಂತ್ರಿಗಳ ಮಗ ಅನ್ನೋ ಕಾರಣಕ್ಕಾಗಿ ಇರ್ಬೋದು, ಒಂದು ಅದಿದೆ. ಆಮೇಲೆ ಬೇರೆ ಬೇರೆ ಇದರಲ್ಲಿ ಏನು ಮಾಡಿದಾರೋ ಗೊತ್ತಿಲ್ಲ. ಒಟ್ಟಲ್ಲಿ ನಮಗೆ ಸಿಗಲಿಲ್ಲ ಅಷ್ಟೇ. ಅವ್ರಿಗೆ ಕೊಟ್ಟಿರೋದ್ರ ಬಗ್ಗೆ ಏನು ಹೇಳ್ತೀವಿ? ಇಲ್ಲ, ನಾನು ಅವ್ರ ಹಕ್ಕನ್ನು ಅವ್ರು ಕೇಳಿದ್ದಾರೆ, ನನ್ನ ಹಕ್ಕನ್ನು ನಾನು ಕೇಳಿದ್ದೇನೆ. ಅವ್ರು ಕೊಟ್ಟಿದ್ದಾರೆ, ನನಗೆ ಸಂತೋಷ. ಸಾಹೇಬರು, ನಾನು ಮುಖ್ಯಮಂತ್ರಿ ಇದ್ದೀನಿ, ನಿನಗೆ ಯಾಕೆ ಅಂತ ಹೇಳಿ ಒಂದೇ ಒಂದು ಮಾತು ಹೇಳಿದ್ದಾರೆ. ನಾನು ಇದೀನಲ್ಲ ಮುಖ್ಯಮಂತ್ರಿಯಾಗಿ, ಯಾಕೆ ತಲೆಗೆಟ್ಟಿದೆ, ನನಗೂ ಬೇಜಾರಾಗಿದೆ, ತಲೆಗೆಟ್ಟಿಲ್ಲ ಅಂತ ಹೇಳಿದ್ದಾರೆ. ಸರ್, ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪ ಅವರು ಆಗಿರೋದ್ರಿಂದ ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ ತಾವು ಅವ್ರ ಜೊತೆ ಸಭೆಗಳಲ್ಲೆಲ್ಲ ಪಾಲ್ಗೊಳ್ಬೇಕಾಗತ್ತೆ ಮುಂದೆ ಅಂತ ಒಂದು ಸಂದರ್ಭನೂ ಇದೆ. ನಿಮಗೆ ಬೇರೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಹೇಗೆ ಇದನ್ನು ನಿಭಾಯಿಸ್ತೀವಿ? ಅಲ್ಲ, ನೋವು ಅಂತ ಹೇಳಿ ಹಾಗೆ ಕೂತ್ಕೊಳ್ಳೋಕ್ಕಾಗತ್ತಾ? ನೋವಾಗಿದೆ, ಬೇಜಾರಾಗಿದೆ. ಭಾಳ ಜನ ಅಭಿಮಾನಿಗಳು ಬೇಜಾಗಿದೆ, ತಾಲೂಕಿನ ಜನರಿಗೆ ಬೇಜಾಗಿದೆ, ಜಿಲ್ಲೆಯ ಜನರಿಗೆ ಬೇಜಾರಾಗಿದೆ. ಹಂಗಂತ ಹೇಳಿ ನಾವು ಸುಮ್ಮನೆ ಕೊಡೋಕ್ಕಾಗತ್ತಾ? ನನ್ನ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ. ನನ್ನ ಮುಖ್ಯಮಂತ್ರಿಗಳಿದ್ದಾರೆ, ನನಗೆ ಬೇಕಾದಂಥ ಸಚಿವರಿದ್ದಾರೆ. ಅವರ ಮೂಲಕ ಏನು ಅಭಿವೃದ್ಧಿ ತಾಲೂಕಿಗೆ ತರಬೇಕು ಸಂಪೂರ್ಣವಾಗಿ ತರ್ತೀನಿ. ಒಂದು. ಎರಡನೇದು, ಬಾವಿ ವಿಚಾರವಾಗಿ ಭಾಳ ಮಾತಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.